ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಸೊ ಇವತ್ತು ಡೇ 27 ಆಫ್ ಅವರ್ ಸಿ ಕೆ ಸಿರೀಸ್. ಇದರಲ್ಲಿ ನಾನು ಸ್ಪೆಸಿಫಿಕ್ ಆಗಿ ಏನು ಮಾತಾಡ್ತೀನಿ ಅಂತ ಹೇಳಿದ್ರೆ, ನೇಮ್ ಸ್ಪೇಸಸ್ ಮತ್ತು ಸರ್ವಿಸ್ ಅಕೌಂಟ್ಸ್ ಅಂದರೆ ಏನು, ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಓಕೆನಾ? ಸೊ ಹಾಗಿದ್ರೆ ನಾವು ಪ್ರೀವಿಯಸಲ್ಲಿ ಇಂಗ್ರೇಸ್ ಎಲ್ಲ ಮಾಡಿದ್ವಿ. ಓಕೆ, ಆ್ಯಂಡ್ ಇಂಗ್ರೇಸಲ್ಲಿ ನಿಮ್ಗೆ ಏನಾದರೂ ಕ್ವಶನ್ಸ್ ಕನ್ಸರ್ನ್ಸ್ ಇದ್ದರೆ ಹೇಳಿ. ನಾನು ಮತ್ತೆ ಇನ್ನೊಮ್ಮೆ ಅಂದರೆ ಲೈಕ್ ಈಗ ಹೇಗಿದ್ರು ನಾವು ಗೇಟ್ವೇ ಎ ಪಿ ಐ ಮಾಡ್ತೀವಲ್ಲ, ಗೇಟ್ವೇ ಎ ಪಿ ಐ ಮಾಡುವಾಗ ಮತ್ತೆ ಐ ವಿಲ್ ಬ್ರಷ್ ಅಪ್ ದೋಸ್ ಕಾನ್ಸೆಪ್ಟ್ಸ್. ಓಕೆ, ಸೊ ಫಸ್ಟ್ ಈಗ ನಾವು ನೇಮ್ ಸ್ಪೇಸ್ ಆ್ಯಂಡ್ ಸರ್ವಿಸ್ ಅಕೌಂಟ್ಸ್ ಕಂಪ್ಲೀಟ್ ಮಾಡೋಣ. ಮೆಟ್ರಿಕ್ ಸರ್ವರ್ಸ್ ನೋಡೋಣ. ಅದಾದಮೇಲೆ ಲೆಟ್ಸ್ ಗೋ ಫಾರ್ ಎಚ್ ಪಿ ಎ ವಿ ಪಿ ಎ, ಆಮೇಲೆ ಪ್ರೋಬ್ಸ್. ಇದಕ್ಕೆ ಕಂಪ್ಲೀಟ್ ಮಾಡಿದ್ದಾದಮೇಲೆ ದೆನ್ ವಿ ಕ್ಯಾನ್ ಗೋ ಫಾರ್ ಈ ಗೇಟ್ವೇ ಎ ಪಿ ಐ ಆ್ಯಂಡ್ ಇನ್ನೂ ಅಡ್ವಾನ್ಸ್ಡ್ ಕಾನ್ಸೆಪ್ಟ್ಸ್ ಲೈಕ್ ರೋಲ್ ಬ್ಯಾಕ್, ಇವೆಲ್ಲ ಕೂಡ ಇದ್ದಾವೆ. ಸೊ ಇವೆಲ್ಲ ಕೂಡ ಲೈಕ್ ಇನ್ ಪ್ರೊಡಕ್ಷನ್ಸ್ ಅಂತ ಬಂದಾಗ ಇದು ತುಂಬ ಕ್ರೂಷಲ್ ಆಗುತ್ತೆ. ನಿಮಗೆ ಟ್ರಬಲ್ ಶೂಟಿಂಗ್ ಅಂತ ಬಂದಾಗ ಇವು ತುಂಬ ಕೀ ಪಾಯಿಂಟ್ಸ್ಗಳಾಗುತ್ತೆ. ಓಕೆನಾ? ಸೊ ಹಾಗಿದ್ರೆ ಲೆಟ್ ಮೀ ಶೇರ್ ಮೈ ಸ್ಕ್ರೀನ್. ಸೊ ನಾರ್ಮಲಾಗಿ ಏನಾಗುತ್ತೆ ಅಂದರೆ, ಯಾವುದೇ ಸರ್ವಿಸ್ ಅಕೌಂಟ್ ಅಂತ ನಾವು ತೊಗೊಂಡಾಗ ಲೆಟ್ಸೆ ಇದು ನನ್ನ ಕ್ಲಸ್ಟರ್ ಅಂತ ಅಂದ್ಕೊಳ್ಳಿ. ಆಯಿತಾ? ಇದು ನನ್ನ ಒಂದು ಇ ಕೆ ಎಸ್ ಕ್ಲಸ್ಟರ್, ಕೈಂಡ್ ಎನಿಥಿಂಗ್. ಯಾವುದೇ ಕ್ಲಸ್ಟರಲ್ಲೂ ಕೂಡ ಇದಕ್ಕೊಂದು ಸ್ಪೇಸ್ ಇರುತ್ತೆ, ಒಂದು ಲಾಜಿಕಲ್ ಸ್ಪೇಸ್. ಅಂದರೆ ಇದೊಂದು ಎಂಟೈರ್ ಒಂದು ಫೀಲ್ಡ್ ಥರ ಅಂತ ಅಂದ್ಕೊಂಡ್ರೆ, ಇದರಲ್ಲಿ ಸಪ್ರೇಟ್ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದಷ್ಟು ಡಿವೈಡ್ ಮಾಡ್ಕೊಳ್ತೀನಿ. ಲೆಟ್ಸೆ ಇದೊಂದು ಸ್ಪೇಸ್. ಆಯಿತಾ? ಐ ಥಿಂಕ್ ಇನ್ಸ್ಟೆಡ್ ಆಫ್ ರೌಂಡ್ ಅಲ್ಲ, ಲೆಟ್ ಮೀ ಟೇಕ್ ದಿಸ್ ಬ್ಲಾಕ್. ಓಕೆ, ಈ ಥರ ಒಂದೊಂದು ಬ್ಲಾಕ್ಗಳನ್ನ ಮೆನ್ಷನ್ ಮಾಡ್ತೀನಿ. ಸೊ ವಾಟ್ ಇಟ್ ಡಸ್ ಅಂತಂದರೆ, ಓಕೆ, ಸೊ ನೋಡಿ ಈ ಥರ ನಾನು ಹೇಳ್ತೀನಿ. ಇವಾಗ ನಾನು ಯಾಕೆ ಈ ಥರ ಬರೀತಾ ಇದ್ದೀನಿ ಅಂದರೆ, ಇದು ನನ್ನ ಕ್ಲಸ್ಟರ್ ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ಮೈ ಕ್ಲಸ್ಟರ್. ಓಕೆ, ಇದು ನನ್ನ ಕ್ಲಸ್ಟರ್. ಸೊ ಈ ಕ್ಲಸ್ಟರ್ ಒಂದಷ್ಟು ಸ್ಪೇಸ್ ಇರುತ್ತೆ, ಅಥವಾ ಒಂದಷ್ಟು ಒಂದು ಲೈಕ್ ಲೆಟ್ಸ್ ಸೇ ಒಂದು ಇನ್ ಸಿಂಪಲ್ ಟರ್ಮ್ಸಲ್ಲಿ ತೊಗೊಳ್ಳೋದಾದರೆ ಒಂದಷ್ಟು 8 GB ಅಷ್ಟು ಮೆಮೊರಿನೋ ರ್ಯಾಮೋ ಏನೋ ಇರುತ್ತೆ ಅಂತ ಅಂದ್ಕೊಳ್ಳೋಣ, ಅಥವಾ ಒಂದು ಲಾಜಿಕಲ್ ಇದು. ಸೊ ಇದೇ ಒಂದು ಕ್ಲಸ್ಟರ್, ಇದು ತುಂಬ ದೊಡ್ಡ ಕ್ಲಸ್ಟರ್ ಅಂತ ಅಂದ್ಕೊಂಡ್ರೆ, ಈ ಕ್ಲಸ್ಟರಲ್ಲಿ ನಾನು ಪ್ರೀಪ್ರಾಡ್ ಕೂಡ ಆ್ಯಡ್ ಮಾಡಬೇಕು, ಪ್ರೊಡಕ್ಷನ್ ಕೂಡ ಆ್ಯಡ್ ಮಾಡಬೇಕು, ಅದೇ ರೀತಿ ನನಗೆ ಡೆವ್ ಕ್ಯೂ ಎ ಕೂಡ ಆ್ಯಡ್ ಮಾಡಬೇಕು. ಸೊ ಈ ಥರ ಒಂದೇ ಕ್ಲಸ್ಟರಲ್ಲಿ ಮಲ್ಟಿಪಲ್ ಎನ್ವಾರ್ಮೆಂಟ್, ಮಲ್ಟಿಪಲ್ ಅಪ್ಲಿಕೇಶನ್ಸ್ಗಳನ್ನ ನಾನು ಹ್ಯಾಂಡಲ್ ಮಾಡಬೇಕು ಅಂದರೆ ಅವಾಗ ಯಾವ ರೀತಿ ಯೂಸ್ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಇದೇ ಕ್ಲಸ್ಟರಲ್ಲಿ ನಾನೇನು ಮಾಡ್ತೀನಿ, ಇದೇ ಕ್ಲಸ್ಟರ್ನ ತೊಗೊಂಡು, ಸಪೋಸ್ ನನ್ನ ಹತ್ರ ಏನೂ ಇಲ್ಲ ಇವೆಲ್ಲ, ಆಯಿತಾ, ರ್ಯಾಂಡಮ್ ಆಗಿ ಇದೆ ಅಂತ ಅಂದ್ಕೊಳ್ಳೋಣ, ಈ ಥರ ರ್ಯಾಂಡಮ್ ಕ್ಲಸ್ಟರ್ ಅಂತ ಅಂದ್ಕೊಳ್ಳೋಣ. ಈಗ ನಾನು ಏನು ಮಾಡ್ತೀನಿ, ಪಾಡ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಏನು, ಇದು ಪ್ರೊಡಕ್ಷನ್ ಪಾಡ್. ಸೊ ಪ್ರೊಡಕ್ಷನ್ ಪಾಡ್ಗೂ ನೇಮಿಂಗ್ ಒಂದೇ ಥರ ಇರಬೇಕು, ಆ್ಯಂಡ್ ಪ್ರೀ ಪ್ರೊಡಕ್ಷನ್, ಯಾಕೆಂದರೆ ಈ ಪ್ರೀ ಪ್ರೊಡಕ್ಷನ್ ಕ್ಯೂ ಎ ಇಲ್ಲಿ ನೇಮಿಂಗ್ಸ್ ಮಾತ್ರ ಎಲ್ಲದಕ್ಕೂ ಒಂದೇ ಥರನೇ ಇರಬೇಕು. ಆದರೆ ನಾವು ಎನ್ವಾರ್ಮೆಂಟ್ನ ಮಾತ್ರ ಪ್ರಮೋಟ್ ಮಾಡ್ತೀವಿ, ಅಂದರೆ ಅಪ್ಲಿಕೇಶನ್ನ ಮಾತ್ರ ಪ್ರಮೋಟ್ ಮಾಡ್ತಾ ಹೋಗ್ತೀವಿ, ಬಟ್ ಕಾನ್ಫಿಗರೇಷನ್ಸ್ ಎಲ್ಲ ಕೂಡ ಸೇಮೇ ಇರಬೇಕು, ಆ ರೀಸನ್ಗೋಸ್ಕರ. ಸೊ ಹಾಗಿದ್ದಾಗ ಏನು ಮಾಡ್ತೀನಿ, ಈ ಥರ ಮಲ್ಟಿಪಲ್ ಪಾಡ್ಸ್ ಇರುತ್ತೆ. ಈಗ ಪ್ರತಿ ಸೇಮ್ ಪಾಡ್ಗಳು ಒಂದೇ ಲೆಟ್ಸೆ ಒಂದು ನೇಮ್ ಕೊಟ್ಟಿರ್ತೀನಿ ಈಗ. ಸೊ ಇದನ್ನು ನಾನು ಆ್ಯಪ್ 1 ಅಥವಾ ಆ್ಯಪ್ 1 ಅಂತ ಕೊಟ್ಬಿಟ್ಟು, ಓಕೆ, ಆ್ಯಪ್ 1 2 3 ಅಂತ ಕೊಡ್ತೀನಿ. ಆಯಿತಾ? ಸೊ ಇದನ್ನು ಮತ್ತೆ ಇಲ್ಲಿ ಇದೇ ಥರ ಇರುತ್ತೆ, ಇದು ಕೂಡ ಇದೇ ಥರ ಇರುತ್ತೆ, ಬಟ್ ಇಲ್ಲಿ ನೇಮಿಂಗ್ ಮಾತ್ರ ಏನೋ ಚೇಂಜ್ ಆಗಿರುತ್ತೆ, 2 4 3 ಅಂತನೋ, ಇಲ್ಲಿ 5 6 4 ಅಂತನೋ, ಈ ಥರ ಇರುತ್ತೆ. ಇವಾಗ ಈ ಮೂರು ಪಾಡ್ಗಳು ಒಂದೊಂದು ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಲೇಬಲ್ಸ್ನ ನೋಡಿದಾಗ ನನಗೆ ಗೊತ್ತಾಗುತ್ತೆ ಇದು ಪ್ರಾಡಿಂದು, ಇದು ಅಂದರೆ ನನ್ನ ಲೇಬಲ್ಸ್, ಈಗ ಲೆಟ್ಸೆ ನಾನು ಇಲ್ಲಿ ಐಫೋನಲ್ಲಿ ಲೇಬಲ್ಸ್ ಅಂತ ಹಾಕಿದಾಗ ಇದು ಪ್ರಾಡ್ ಅಂತ ಗೊತ್ತಾಗುತ್ತೆ. ಆಯಿತಾ? ಇದು ಓಕೆ, ಇದು ಪ್ರೀ ಪ್ರೊಡಕ್ಷನ್ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಅದೇ ಥರ ಇದು ಬಂದುಬಿಟ್ಟು ಕ್ಯೂ ಎನೋ ಅಥವಾ ಡೆವ್ ಅಂತ ಗೊತ್ತಾಗುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಈಗ ನನಗೇನಾಗುತ್ತೆ, ಸೊ ಈ ಥರ ಸೇಮ್ ನೇಮ್ ಇದ್ದಾಗ ಕನ್ಫ್ಯೂಷನ್ ಆಗುತ್ತೆ. ಎಸ್, ಮೇ ಬಿ ಕಂಟ್ರೋಲ್ ಆಗುತ್ತೆ, ಬಟ್ ತುಂಬ ಮೆಸ್ಸಿ ಆಗಿರುತ್ತೆ. ಆ್ಯಂಡ್ ಆಲ್ಸೋ ನನಗೆ ಅಪ್ಲಿಕೇಶನ್ ಐಸೋಲೇಷನ್ ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇವೆಲ್ಲ ಎನ್ವಾರ್ಮೆಂಟ್ಗಳನ್ನ ನಾನು ಈ ಥರ ನೇಮ್ ಸ್ಪೇಸ್ ಲೆವೆಲಲ್ಲಿ ಕಾನ್ಫಿಗರ್ ಮಾಡ್ತೀನಿ. ಒಂದು ನೇಮ್ ಸ್ಪೇಸ್, ಇದು ನೇಮ್ ಸ್ಪೇಸ್ ಅಂತಂದರೆ ಸೊ ಲಾಜಿಕಲ್ ಸಪ್ರೇಷನ್ ಆಫ್ ಯುವರ್ ಕ್ಲಸ್ಟರ್ ಅಂತ. ಅಂದರೆ ಇದೇ ಕ್ಲಸ್ಟರಲ್ಲಿ ನಾನೇನು ಹೇಳ್ತೀನಿ, ಇದು ಪ್ರೀ ಪ್ರೊಡಕ್ಷನ್ಗೆ ಅಂತ ಡಿಫೈನ್ ಮಾಡಿಬಿಡ್ತೀನಿ. ಲೆಟ್ಸ್ ಟೇಕ್ ಲೈಕ್ ದಿಸ್. ಓಕೆ, ಇದೆಲ್ಲ ಕೂಡ ಪ್ರೀ ಪ್ರೊಡಕ್ಷನ್ಗೆ. ಆ್ಯಂಡ್ ಆಲ್ಸೋ ಇನ್ನೇನು ಗೊತ್ತಾ, ನಾನು ಈ ಪ್ರೀ ಪ್ರೊಡಕ್ಷನ್ಗೆ ಸ್ಪೇಸ್ ಕೂಡ ದೊಡ್ಡದು ಮಾಡ್ಕೊತಾ ಹೋಗ್ಬೋದು.
ಆ್ಯಂಡ್ ಸ್ಪೇಸ್ ಅಂತಂದರೆ ಹೇಗೆ ಅಂತಂದರೆ ಅದಕ್ಕೆ ರೀಸೋರ್ಸ್ ಕೋಟಾ ಅಂತ ಒಂದು ಆಪ್ಷನ್ ಇರುತ್ತೆ. ಆ ರೀಸೋರ್ಸ್ ಕೋಟಾ ಕೂಡ ನಾನು ಅಪ್ಲೈ ಮಾಡ್ಬೋದು. ಓಕೆ, ಈ ಥರ ಚಿಕ್ಕದು ಮಾಡ್ತೀನಿ. ಆ್ಯಂಡ್ ಅದೇ ಥರ ಇಲ್ಲಿಗೆ ಹಾಕಿ ಈ ಥರ ಮಾಡ್ತೀನಿ. ಸೊ ಇವಾಗ ಇದನ್ನು ನಾನು ಹೇಳ್ತೀನಿ ಕ್ಯೂ ಎ ಎನ್ವೈರ್ಮೆಂಟ್ ಅಂತ, ಅಥವಾ ಡೆವ್ ಅಂತಲೇ ತೊಗೊಳ್ತೀನಿ ನಾನು. ಆ್ಯಂಡ್ ಇದನ್ನು ನಾನು ಹೇಳ್ತೀನಿ, ಸೊ ದಿಸ್ ಐ ಟೇಕ್ ಪ್ರೀ ಪ್ರೊಡಕ್ಷನ್ ಅಂತ. ಆ್ಯಂಡ್ ಅದೇ ಥರ ಇದನ್ನು ನಾನು ಹೇಳ್ತೀನಿ ಪ್ರೊಡಕ್ಷನ್ ಅಂತ. ಸೊ ಈಗ ಯಾವುದೇ ಇದಕ್ಕೆ ಹೋದರೂ ಕೂಡ ನಾವು ಇದಕ್ಕೂ ಕೂಡ ರೀಸೋರ್ಸ್ ಕೋಟಾ ಅಂತ ಒಂದು ಕಾನ್ಸೆಪ್ಟ್ ಇರುತ್ತೆ. ಆ ರೀಸೋರ್ಸ್ ಕೋಟಾ ಕೂಡ ಅಪ್ಲೈ ಮಾಡ್ಕೋಬೋದು. ಈಗ ಈ ಕ್ಲಸ್ಟರಲ್ಲಿ ನಾನು ಸಪ್ರೇಟ್ ಮಾಡ್ತಾ ಇದ್ದೀನಿ. ಅಂದರೆ ಒಂದೊಂದು ಅಪ್ಲಿಕೇಶನ್ಸ್ಗೂ ಒಂದೊಂದು ಎನ್ವೈರ್ಮೆಂಟ್ ಅಥವಾ ಒಂದೊಂದು ಸ್ಪೇಸ್. ಹೇ, ನೀನು ಪ್ರೊಡಕ್ಷನ್ ಆದರೆ ನೀನು ಈ ನೇಮ್ ಸ್ಪೇಸ್ನ ಯೂಸ್ ಮಾಡಬೇಕು, ಆ್ಯಂಡ್ ಪ್ರೀ ಪ್ರೊಡ್ ಆದರೆ ಈ ನೇಮ್ ಸ್ಪೇಸ್ನ ಯೂಸ್ ಮಾಡಬೇಕು, ಆ್ಯಂಡ್ ಡೆವ್ ಆದರೆ ಈ ನೇಮ್ ಸ್ಪೇಸ್ನ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಬೆನಿಫಿಟ್ಸ್ ಆಫ್ ನೇಮ್ ಸ್ಪೇಸ್ ಏನಪ್ಪ ಅಂತಂದರೆ, ಮಲ್ಟಿಪಲ್ ಟೀಮ್ಸ್ ಅಥವಾ ಒಂದು ಪ್ರಾಜೆಕ್ಟ್ಸ್ ಇದ್ದಾಗ ಆ ಒಂದು ಸೇಮ್ ಕ್ಲಸ್ಟರ್ ಕಾನ್ಫಿಗರೇಷನ್ಸ್ನ ಶೇರ್ ಮಾಡಿಕೊಂಡು ಡಿಫ್ರೆಂಟ್ ಅಪ್ಲಿಕೇಶನ್ಸ್ ರನ್ ಮಾಡೋದಕ್ಕೆ ಇದು ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದರಿಂದ ನಾವು ಈ ನೇಮ್ ಸ್ಪೇಸಸ್ನ ಯಾವುದೇ ಕಂಪ್ನಿಗೆ ಹೋಗಲಿ ಈ ಪ್ರೊಡಕ್ಷನ್ ನೇಮ್ ಸ್ಪೇಸ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ತೀವಿ. ಆ್ಯಂಡ್ ಈ ಥರನೇ ಮೋಸ್ಟ್ ಆಫ್ ದ ಟೈಮ್ ಈ ಥರ ಇರುತ್ತೆ ನಿಮಗೆ, ಆಯಿತಾ. ಈಗ ಹಾಗಿದ್ರೆ ಲೆಟ್ಸ್ ಸೇ ಇದು ನನ್ನ ಕ್ಲಸ್ಟರ್ ಅಲ್ವಾ, kubectl ಗೆಟ್ ಪಾರ್ಟ್ಸ್. ಇಲ್ಲಿ ಪಾರ್ಟ್ಸ್ ಅಂತ ಕೊಟ್ಟಿದ ತಕ್ಷಣ ನನಗೆ ಈ ಪಾರ್ಟ್ಸ್ ಅನ್ನೋದು ಬರುತ್ತೆ. ಸಿಮಿಲರ್ಲಿ ನಾನೇನು ಮಾಡ್ತೀನಿ, ಇವಾಗ ಬೈ ಡಿಫಾಲ್ಟಾಗಿ kubectl ಗೆಟ್ ಎನ್ ಎಸ್ ಅಂತಂದರೆ ನೇಮ್ ಸ್ಪೇಸ್ ಅಂತ. ಎನ್ ಎಸ್ ಅಂತ ತೋರಿಸಿದಾಗ ನನಗೆ ಬೈ ಡಿಫಾಲ್ಟಾಗಿ ಇಷ್ಟು ನೇಮ್ ಸ್ಪೇಸ್ ಸಿಗುತ್ತೆ. ಬೈ ದ ವೇ, ನಾವು ಪ್ರೀವಿಯಸ್ ಸೆಷನಲ್ಲಿ ನಾವು ಈ ಇಂಗ್ರೆಸ್ ಎಂಜಿನಿಕ್ಸ್ನ ನಾವು ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಅದು ಆ ಥರ ಕಾಣ್ತದೆ. ಸೊ ಈಗ ಈ ಏನು ಪಾರ್ಟ್ಸ್ ಇದಲ್ಲ, ಈ ಏನು ನೇಮ್ ಸ್ಪೇಸಸ್ ಇದಾವಲ್ಲ, ಇದು ಡಿಫ್ರೆಂಟ್ ನೇಮ್ ಸ್ಪೇಸಸ್. ಇದು ಬೈ ಡಿಫಾಲ್ಟಾಗಿ ಬರುವಂತಹ ನೇಮ್ ಸ್ಪೇಸಸ್ಗಳು. ಸೊ ಬೈ ಡಿಫಾಲ್ಟಾಗಿ ಏನೇನು ಬರುತ್ತೆ ಅನ್ನೋದು ನೋಡೋದಾದರೆ, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ. ಓಕೆ, ಸೊ ನಾರ್ಮಲ್ ಆಗಿ ನನ್ನ ಹತ್ರ ನೇಮ್ ಸ್ಪೇಸಸ್ ಅಂತ ತಗೊಂಡಾಗ, ಓಕೆ, ಒಂದು ಬಂದುಬಿಟ್ಟು ಡಿಫಾಲ್ಟ್ ಅಂತ. ಇದು ಬೈ ಡಿಫಾಲ್ಟ್ ಆಗಿರುವಂಥದ್ದು. ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಯಾವುದೇ ರಿಸೋರ್ಸ್ನ, ಅಂದರೆ ಒಂದು ರಿಸೋರ್ಸ್ನ ನಾನು ಕ್ರಿಯೇಟ್ ಮಾಡಬೇಕಾದ್ರೆ ನಾನು ಯಾವುದೇ ಥರದ ನೇಮ್ ಸ್ಪೇಸನ್ನು ನಾನು ಅಪ್ಲೈ ಮಾಡಲಿಲ್ಲ ಅಂದರೆ ದೆನ್ ಈ ಡಿಫಾಲ್ಟ್ ನೇಮ್ ಸ್ಪೇಸ್ಗೆ ಹೋಗುತ್ತೆ. ಆ್ಯಂಡ್ ಅದೇ ಥರ ಕ್ಯೂಬ್ ಸಿಸ್ಟಮ್ ಅಂತ ಇದೆ, ಆಯಿತಾ. ಕ್ಯೂಬ್ ಸಿಸ್ಟಮ್, ಈ ಕ್ಯೂಬ್ ಸಿಸ್ಟಮ್ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಒಂದು ಕುಬರ್ನೆಟಿಸ್ನ ಸಿಸ್ಟಮ್ ರಿಲೇಟೆಡ್ ಕಾಂಪೊನೆಂಟ್ಸ್ ಇಲ್ಲ, ಆಯಿತಾ. ಕ್ಯುಬರ್ನೆಟಿಸ್ ಸಿಸ್ಟಮ್ ರಿಲೇಟೆಡ್ ಕಾಂಪೊನೆಂಟ್ಸ್ ಎಲ್ಲ ಕೂಡ ಈ ಕ್ಯೂಬ್ ಸಿಸ್ಟಮಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಅದೇ ರೀತಿ ಕ್ಯೂಬ್ ಪಬ್ಲಿಕ್ ಅಂತ ಇದೆ. ಸೊ ಈ ಕ್ಯೂಬ್ ಪಬ್ಲಿಕ್ ಅಂತ ಬಂದಾಗ ಇದು ಏನು ಮಾಡುತ್ತೆ ಅಂತಂದರೆ, ನೇಮ್ ಸ್ಪೇಸ್ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಯೂಸರ್ಸ್ಗಳಿಗೂ, ಫಾರ್ ಎಕ್ಸಾಂಪಲ್ ಕೆಲವೊಂದು ಯೂಸರ್ಸ್ಗಳಿಗೆ ಪಾಡ್ ಆಕ್ಸೆಸ್ ಇರೋದಿಲ್ಲ. ಅಂಥ ಟೈಮಲ್ಲಿ ನಾವೇನಾದರೂ ಆ ಪಾಡ್ನ ಕ್ಯೂಬ್ ಪಬ್ಲಿಕ್ಗೆ ಮೂವ್ ಮಾಡಿದ್ರೆ, ಈ ಕ್ಯೂಬ್ ಪಬ್ಲಿಕ್ ಅನ್ನೋದು ಎಲ್ಲ ಯೂಸರ್ಸ್ಗಳಿಗೂ ಅವೈಲಬಲ್ ಇರುತ್ತೆ, ದೇ ಕ್ಯಾನ್ ವ್ಯೂ ಇಟ್. ಆ್ಯಂಡ್ ಅದೇ ರೀತಿ ಕ್ಯೂಬ್ ನೋಡ್ ಲೀಸ್ ಅಂತ ಇರುತ್ತೆ, ಆಯಿತಾ. ಕ್ಯೂಬ್ ನೋಡ್ ಲೀಸ್ ಅಂತ. ಸೊ ಈ ಪರ್ಟಿಕ್ಯುಲರ್ ಕ್ಯೂಬ್ ನೋಡ್ ಲೀಸ್ ಏನು ಮಾಡುತ್ತೆ ಅಂತಂದರೆ, ದಿಸ್ ಈಸ್ ಯೂಸ್ಡ್ ಫಾರ್ ಹಾರ್ಟ್ ಬೀಟ್ ಲೀಸಸ್ ಅಂತ ಹೇಳ್ತೀವಿ, ಆಯಿತಾ. ಯಾವುದಾದ್ರೂ ಪಾಡ್ಗಳು ಇನ್ ಕೇಸ್ ಏನಾದರೂ ಇಶ್ಯೂಸ್ ಆದಾಗ ಈ ಕ್ಯೂಬ್, ಒಂದು ನಿಮಿಷ, ನಾಟ್ ಪಬ್ಲಿಕ್, ಇದನ್ನು ನಾವು ಕ್ಯೂಬ್ ನೋಡ್ ಲೀಸ್ ಅಂತ ಹೇಳ್ತೀವಿ. ಈ ನೇಮ್ ಸ್ಪೇಸಲ್ಲಿ ನಾವು ನೋಡ್ತೀವಿ, ಆಯಿತಾ. ಇದೆಲ್ಲ ಅಷ್ಟು ರೆಗ್ಯುಲರಾಗಿ ನಾವು ಯೂಸ್ ಮಾಡಲ್ಲ, ಮೇ ಬಿ ಡಿಫಾಲ್ಟ್ ಅಂತ ನಾವು ಇನ್ ಜನರಲಾಗಿ ಡಿಫಾಲ್ಟಿಗೆ ಹೋಗುತ್ತೆ. ಬಟ್ ನಾವು ಪ್ರೊಡಕ್ಷನಲ್ಲಿ ಏನು ಮಾಡ್ತೀವಿ ಅಂದರೆ, ನಮ್ದು ಯಾವುದೇ ಪ್ರೊಡಕ್ಷನ್ ನಾವು ಕ್ರಿಯೇಟ್ ಮಾಡೋಂಗಿದ್ರೂ ಕೂಡ ಆ ಕ್ರಿಯೇಟ್ ಮಾಡೋದಕ್ಕೆ ಒಂದು ಆ ಪರ್ಟಿಕ್ಯುಲರ್ ನೇಮ್ ಸ್ಪೇಸ್ ಅನ್ನೋದು ಇರುತ್ತೆ. ಸೊ ಬೈ ದ ವೇ, ಈ ಥರ ಇದೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ನೀವು kubectl ಗೆಟ್ ಪಾರ್ಟ್ಸ್ -a ಅಂತ ಕೊಟ್ಟರೆ ನಮಗೆ ಎಲ್ಲ ನೇಮ್ ಸ್ಪೇಸಸ್ಸಲ್ಲೂ, ಇಲ್ಲಿ ನೋಡಿ ನೇಮ್ ಸ್ಪೇಸಸ್, ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ 2 ಪಾಡ್ ಇದೆ, ಆ್ಯಂಡ್ ಇಂಗ್ರೆಸ್ ನೇಮ್ ಸ್ಪೇಸಲ್ಲಿ 3 ಇದೆ, ಕ್ಯೂಬ್ ಸಿಸ್ಟಮಲ್ಲಿ ಒಂದಷ್ಟು ಪಾರ್ಟ್ಸ್ಗಳಿದ್ದಾವೆ. ಇವೆಲ್ಲ ಕೂಡ ನಾವೇನಂತ ಹೇಳ್ತೀವಿ ಅಂದರೆ, ಪ್ರತಿ ನೇಮ್ ಸ್ಪೇಸಸ್ಸಲ್ಲೂ ಯಾವ್ಯಾವ ಪಾರ್ಟ್ಸ್ಗಳಿದ್ದಾವೆ ಅಂತ ಗೊತ್ತಾಗುತ್ತೆ. ಹಾಗಾದರೆ ನಮ್ಮ ಓನ್ ನೇಮ್ ಸ್ಪೇಸ್ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ, kubectl create ns, ಆ್ಯಂಡ್ ಲೆಟ್ಸ್ ಸೇ ಇದನ್ನು ಟೆಸ್ಟ್ ನೇಮ್ ಸ್ಪೇಸ್ ಅಂತ ಹೇಳ್ಬೋದು. ಸೊ ಇವಾಗ ನೋಡಿ, ಈಗ ಗೆಟ್ ಎನ್ ಎಸ್ ಅಂತ ಕೊಟ್ಟರೆ ನನಗೆ ಟೆಸ್ಟ್ ನೇಮ್ ಸ್ಪೇಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ.
ರೈಟ್. ಇವಾಗ ನಾನೇನಾದರೂ ಒಂದು ಪಾಡ್ನ ಡಿಪ್ಲಾಯ್ ಮಾಡಬೇಕಾದ್ರೆ kubectl ಅಪ್ಲೈ -f ಅಪ್ಲೈ ಅನ್ನೋದಕ್ಕಿಂತ ಲೆಟ್ಸ್ ಎ ರನ್ ಟೆಸ್ಟ್ ಪಾಡ್. ಈಗ ಯಾವುದಕ್ಕೆ, ಈಗ ಫಸ್ಟ್ ಇಮೇಜ್ ಬೇಕಲ್ಲ, ಇಮೇಜ್ ಇಸ್ ಈಕ್ವಲ್ ಟು ಎಂಜಿನಿಕ್ಸ್ ಹಾಕ್ಬಿಟ್ಟು ಇಲ್ಲಿ ಯಾವ ನೇಮ್ ಸ್ಪೇಸ್ -n ಅಂತ ಯೂಸ್ ಮಾಡಿ ಟೆಸ್ಟ್ ಅಂತ ಹಾಕಿದ್ರೆ ಆ ನೇಮ್ ಸ್ಪೇಸ್ ಮೇಲೆ ಹೋಗಿ ಡಿಪ್ಲಾಯ್ ಆಗುತ್ತೆ. ರೈಟ್. ಸೊ ಹೀಗೆ ನಾವೊಂದು ಪಾಡಿಗೆ ಫಾರ್ ಎಕ್ಸಾಂಪಲ್ kubectl ಗೆಟ್ ಪಾಡ್ಸ್ ಅಂತ ಹಾಕಿದರೆ ಬೈ ಡಿಫಾಲ್ಟ್ಗೆ ಹೋಗುತ್ತೆ, ಇದು ಡಿಫಾಲ್ಟ್ ನೇಮ್ ಸ್ಪೇಸ್ಗೆ ಹೋಗುತ್ತೆ. ಬಟ್ ನನ್ನ ಪಾಡ್ ಇರೋದು ಈಗ ಕ್ರಿಯೇಟ್ ಮಾಡಿದ್ದು ಟೆಸ್ಟ್ ನೇಮ್ ಸ್ಪೇಸಲ್ಲಿ. ಟೆಸ್ಟ್ ನೇಮ್ ಸ್ಪೇಸಿಗೆ ಹೋದರೆ ಇಲ್ಲಿ ನಿಮಗೆ ಟೆಸ್ಟ್ ನೇಮ್ ಸ್ಪೇಸಲ್ಲಿ ಆ ಪಾಡ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಅಂತ ಅರ್ಥ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಅ ನೇಮ್ ಸ್ಪೇಸಸ್ ಅಂತ. ಯಾವುದೇ ಪಾಡಿಗೆ ಏನಾದರೂ ನೀವು ನೇಮ್ ಸ್ಪೇಸಸ್ ಅಂದರೆ ಬೈ ಡಿಫಾಲ್ಟಾಗಿ ಅಪ್ಲೈ ಮಾಡಬೇಕು ಅಂತಂದರೆ ಈ ನೇಮ್ ಸ್ಪೇಸ್ ಇರುತ್ತಲ್ಲ, ಲೆಟ್ಸೆ ಇಲ್ಲಿ ಪಾಡ್ ಇದೆ, ಲೆಟ್ಸ್ ಟೇಕ್ ಎನಿ ಒನ್ ಆಫ್ ದ ಪಾಡ್. ಇಲ್ಲಿ ಯಾವುದಾದ್ರು ಒಂದು ಪಾಡ್ ತೊಗೊಳ್ಳಿ. ಈ ಪಾಡ್ ಇದ್ದಾಗ ಇಲ್ಲಿ ನೀವು ಹೇಳಬೇಕು ನೇಮ್ ಸ್ಪೇಸ್ ಅಂತ. ಸೊ ನೇಮ್ ಸ್ಪೇಸಸ್ ಅಂತ ಹೇಳಿ ಇಲ್ಲಿ ಡಿಫಾಲ್ಟ್ ಇದೆಯಲ್ಲ, ಇನ್ಸ್ಟೆಡ್ ಆಫ್ ಡಿಫಾಲ್ಟ್ ನೀವು ಟೆಸ್ಟ್ ನೇಮ್ ಸ್ಪೇಸ್ ಅಂತ ಹೇಳಿದ್ರೆ ಬೈ ಡಿಫಾಲ್ಟಾಗಿ ಈ ಪಾಡ್ನ ನಾನು ಅಪ್ಲೈ ಮಾಡಬೇಕಾದ್ರೆ, ಸೊ ಲೆಟ್ಸ್ ಸೇ ಇದನ್ನು ಲೆಟ್ಸ್ ಗೋ ಹಿಯರ್. ಓಕೆ, ಈಗ test.yaml ಅಂತ ತೊಗೊಳ್ತೀನಿ, ಇನ್ಸರ್ಟ್ ಪೇಸ್ಟೆಡ್. ನೋಡಿ ಈಗ ಟೆಸ್ಟ್ ನೇಮ್ ಸ್ಪೇಸ್ ಅಂತ ಆ್ಯಡ್ ಮಾಡಿದೆಲ್ಲ ಈ ಮೆಟಾಡೇಟಾದಲ್ಲಿ. ಈಗ ನಾನು ಸೇವ್ ಮಾಡ್ತೀನಿ. ಇವಾಗ kubectl ಅಪ್ಲೈ -f ಟೆಸ್ಟ್ YAML ಅಂತ ಕೊಟ್ಟಾಗ ಸೊ ಇದು ಟೆಸ್ಟ್ ನೇಮ್ ಸ್ಪೇಸಲ್ಲಿ ಕ್ರಿಯೇಟ್ ಆಗಬೇಕು. ಗೆಟ್ ಪಾಡ್ಸ್ -test ನೋಡಿ, ಸೊ ಮಲ್ಟಿಪಾಡ್ ಟೆಸ್ಟ್ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ದಿಸ್ ಈಸ್ ಹೌ ಯು ಕ್ರಿಯೇಟ್ ಪಾಡ್ಸ್, ಕ್ರಿಯೇಟ್ ಅ ನೇಮ್ ಸ್ಪೇಸ್ ಅಲಾಂಗ್ ವಿತ್ ಯುವರ್ ಪಾಡ್ಸ್. ಆಯಿತಾ? ಸೊ ಹಾಗೆಯೇ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಸರ್ವಿಸ್ ಅಕೌಂಟ್ಸ್ ಅಂತ. ಸೊ ಏನಪ್ಪ ಈ ಸರ್ವಿಸ್ ಅಕೌಂಟ್ಸ್? ವೆರಿ ಇಂಪಾರ್ಟೆಂಟಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಓಕೆ ಲೆಟ್ ಮೀ ಟೇಕ್ ದಿಸ್. ಸೊ ಸರ್ವಿಸ್ ಅಕೌಂಟ್ ಒಂದು ಕುಬರ್ನೆಟಿಸ್ ಕ್ಲಸ್ಟರಲ್ಲಿ 2 ಥರ ಅಕೌಂಟ್ಸ್ ಇರುತ್ತೆ. ಆಯಿತಾ? ಒಂದು ಅಕೌಂಟ್ ಬಂದುಬಿಟ್ಟು ಯೂಸರ್ ಅಕೌಂಟ್ ಅಂತ ಹೇಳ್ತೀವಿ. ಓಕೆ, ಒಂದು ಅಕೌಂಟ್ ಬಂದುಬಿಟ್ಟು ಯೂಸರ್ ಅಕೌಂಟ್, ಇನ್ನೊಂದು ಬಂದುಬಿಟ್ಟು ಸರ್ವಿಸ್ ಅಕೌಂಟ್ ಅಂತ ಹೇಳ್ತೀವಿ. ಆಯಿತಾ? ಈ ಯೂಸರ್ ಅಕೌಂಟ್ ಅನ್ನೋದು ಬಂದು ಈ ಯೂಸರ್ ಅಕೌಂಟ್ ಅನ್ನೋದು ದಿಸ್ ಈಸ್ ಫಾರ್ ಹ್ಯೂಮನ್ಸ್. ಆಯಿತಾ? ಆ್ಯಂಡ್ ಈ ಸರ್ವಿಸ್ ಅಕೌಂಟ್ ಅನ್ನೋದು ಬಂದುಬಿಟ್ಟು ದಿಸ್ ಈಸ್ ಫಾರ್ ಅಪ್ಲಿಕೇಶನ್. ಏನಾದರೂ ಒಂದು ಅಪ್ಲಿಕೇಶನ್ ಕಮ್ಯುನಿಕೇಷನ್ ಮಾಡಬೇಕು ಅಂತಂದರೆ ಅದು ಈ ಸರ್ವಿಸ್ ಅಕೌಂಟ್ನ ಬಳಸ್ಕೊಂಡು ವರ್ಕ್ ಮಾಡುತ್ತೆ. ಆಯಿತಾ? ಸೊ ದಿಸ್ ಈಸ್ ಹೌ ಇನ್ ಜನರಲ್ ಆಗಿ ವರ್ಕ್ ಆಗೋ ಅಂಥದ್ದು. ಆಯಿತಾ? ಈಗ ಈ ಯಾವುದೇ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಪಾಡ್ ಏನಾದರೂ ಕನೆಕ್ಟ್ ಆಗಬೇಕು ಕುಬರ್ನೆಟಿಸ್ ಕ್ಲಸ್ಟರ್ಗೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಒಬ್ಬ ಯೂಸರ್ ಇದ್ದಾನೆ ಅಂತ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಯೂಸರ್, ಈ ಯೂಸರು ಈ ಕುಬರ್ನೆಟಿಸ್ ಕ್ಲಸ್ಟರ್ಗೆ ಹೋಗಿ, ಓಕೆ ದಿಸ್ ಈಸ್ ಮೈ ಕುಬರ್ನೆಟಿಸ್ ಕ್ಲಸ್ಟರ್, ಓಕೆ ದಿಸ್ ಈಸ್ ಮೈ K8s ಕ್ಲಸ್ಟರ್. ಈ ಕ್ಲಸ್ಟರ್ಗೆ ಹೋಗಿ ಒಂದು ಪಾಡ್ನ ಆಕ್ಸೆಸ್ ಮಾಡಬೇಕು ಅಂತ ಹೇಳಿದ್ರೆ, ಈ ಪಾಡ್ನ ಆಕ್ಸೆಸ್ ಮಾಡಬೇಕು ಅಂದರೆ ಇದಕ್ಕೆ ನನಗೆ ಪ್ರಾಪರ್ ಅಥೆಂಟಿಕೇಷನ್ ಇದ್ದರೆ ಮಾತ್ರ ನನಗೆ ಈ ಪಾಡ್ ಅನ್ನೋದು ಆಕ್ಸೆಸ್ ಆಗುತ್ತೆ. ಅಂದರೆ ಈ ಪಾಡ್ನ ನೋಡ್ಬೋದು, ಇಲ್ಲ ಅಂತಂದರೆ ಈ ಪಾಡ್ನ ನೋಡಲಿಕ್ಕೆ ಆಗೋದಿಲ್ಲ. ಸೊ ಇದು ನಾರ್ಮಲ್ ಆಗಿ ಒಬ್ಬ ಯೂಸರ್ ಏನಾದರೂ ಹೋದರೆ ಇದನ್ನು ಯೂಸರ್ ಅಕೌಂಟ್ ಅಂತ ಹೇಳ್ತೀವಿ. ಅದೇ ಈ ಪಾಡ್ ಏನಾದರೂ ಅಥವಾ ಈ ಸಪೋಸ್ ಆ ಕಾಲ್ ಹೋಗುತ್ತಲ್ಲ, ಈ ಪರ್ಟಿಕ್ಯುಲರ್ ಪಾಡ್ನ ಆಕ್ಸೆಸ್ ಹೆಂಗೆ ಮಾಡ್ತೀವಿ ಅಂತ ಹೇಳಿದ್ರೆ ವಿತ್ ದ ಹೆಲ್ಪ್ ಆಫ್ ಸರ್ವಿಸ್ ಅಕೌಂಟ್ಸ್ ಓನ್ಲಿ. ಸೊ ಹಾಗಾದರೆ ಈ ಸರ್ವಿಸ್ ಅಕೌಂಟ್ಸ್ ಎಲ್ಲಿರುತ್ತೆ ಅಂತ ಕೇಳಿದ್ರೆ, ಇವಾಗ ನೋಡಿ kubectl, ಒಂದು ನಿಮಿಷ, kubectl ಗೆಟ್ SA ಅಂತ ಕೊಡಿ. ಇಲ್ಲಿ ಡಿಫಾಲ್ಟ್ ನೇಮ್ ಸ್ಪೇಸಲ್ಲಿ ಡಿಫಾಲ್ಟ್ SA ಇದೆ. ಆಯಿತಾ? SA ಅಂತಲೇ ಸರ್ವಿಸ್ ಅಕೌಂಟ್, ಅಥವಾ ಫುಲ್ ನೇಮ್ ಕೊಡ್ಬೋದು ಸರ್ವಿಸ್ ಅಕೌಂಟ್ಸ್ ಅಂತ. ನಾನು ಹೇಳ್ತೀನಿ -A ಅಂತ. -A ಅಂದರೆ ಎಲ್ಲ ನೇಮ್ ಸ್ಪೇಸಲ್ಲೂ ಅಂತ. ನೋಡಿ, ಪ್ರತಿ ಸತಿ ನೀವು ಪಾಡ್ ಕ್ರಿಯೇಟ್ ಮಾಡಿದಾಗ ಆ ಪಾಡ್ ಅಥವಾ ಒಂದು ನೇಮ್ ಸ್ಪೇಸ್ ಕ್ರಿಯೇಟ್ ಮಾಡಿದಾಗ ಆ ನೇಮ್ ಸ್ಪೇಸ್ಗೆ ಒಂದು ಸರ್ವಿಸ್ ಅಕೌಂಟು ಕೂಡ ಬೈಂಡ್ ಆಗುತ್ತೆ. ನಾನು ಏನು ಕ್ರಿಯೇಟ್ ಮಾಡಲಿಲ್ಲ ಅಂದರೆ, ಈಗ ಆವಾಗಲೇ ನಾನು ಟೆಸ್ಟ್ ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡಿದೆ, ಅದು ಬೈ ಡಿಫಾಲ್ಟ್ ಸರ್ವಿಸ್ ಅಕೌಂಟ್ಗೆ ಕ್ರಿಯೇಟ್ ಆಗಿದೆ.
ಅದೇ ರೀತಿ ದೇರ್ ಆರ್ ಸೋ ಮೆನಿ ಅದರ್ ಥಿಂಗ್ಸ್. ಸೊ ಏನಪ್ಪ ಅದರ್ ಥಿಂಗ್ಸ್ ಅಂತ ಹೇಳಿದ್ರೆ ನೋಡಿ, ಇಂಗ್ರೇಸ್ ಅಂತ ಬಂದಿದೆ. ಇದು ಇಂಗ್ರೇಸ್ ಸರ್ವಿಸ್ ಅಕೌಂಟ್. ಇದು ಬೈ ಡಿಫಾಲ್ಟ್ ನಾವು ಇಂಗ್ರೇಸ್ ನೇಮ್ ಸ್ಪೇಸ್ ಕ್ರಿಯೇಟ್ ಮಾಡಿದಾಗ ಇಂಗ್ರೇಸ್ ಕ್ರಿಯೇಟ್ ಆಯಿತು. ಆ್ಯಂಡ್ ಅದೇ ರೀತಿ ಕ್ಯೂ ಪಬ್ಲಿಕ್, ಇವೆಲ್ಲ ಕೂಡ ನಾವು ಟಚ್ ಮಾಡಬಾರ್ದು. ಯಾಕೆ ಅಂತಂದರೆ ಇವೆಲ್ಲ ಕೂಡ ಸಿಸ್ಟಮ್ ಕ್ರಿಯೇಟ್ ಮಾಡಿರುವಂತಹ ಸರ್ವಿಸ್ ಅಕೌಂಟ್ಸು, ಆಯಿತಾ. ಆದರೆ ಇವಾಗ ಏನಾಗುತ್ತೆ ಅಂತಂದರೆ, ಲೆಟ್ಸ್ ಅಸ್ಯೂಮ್ ದ್ಯಾಟ್ ಒಂದು ಸರ್ವಿಸ್ ಅಕೌಂಟ್, ಒಂದು ಪಾಡ್ಗೆ ಒಂದು ಸರ್ವಿಸ್ ಅಕೌಂಟ್ ಅಸೋಸಿಯೇಟ್ ಆಗಿದೆ ಅಂತ. ಹಾಗಾದರೆ ಆ ಪಾಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ವಿತ್ ದ ಹೆಲ್ಪ್ ಆಫ್ ಟೋಕನ್. ಆ ಟೋಕನ್ ಹೆಂಗೆ, ಈಗ ಫಾರ್ ಎಕ್ಸಾಂಪಲ್ ಅದಕ್ಕೂ ಮುಂಚೆ ನೋಡಿ, ಸಿ ಡಿ ಡಾಟ್ ಕ್ಯೂಬ್ ಫೋಲ್ಡರಿಗೆ ಹೋಗಿ, ಕ್ಯೂಬ್ ಫೋಲ್ಡರಿಗೆ ಹೋದರೆ ನನ್ನ ಕಾನ್ಫಿಗ್ ಫೈಲ್ ಇದೆಯಲ್ಲ, ಇವಾಗ ನೋಡಿ ಈ ಕ್ಯೂಬ್ CTL ಗೆಟ್ ಪಾಡ್ಸ್ ಅಂತ ನಾನು ಏನಾದರೂ ಟೈಪ್ ಮಾಡಿದ್ರೆ, ಈ ಟೈಪ್ ಮಾಡಿದ ರಿಕ್ವೆಸ್ಟು ಈ ಕಾನ್ಫಿಗ್ ಮ್ಯಾಪ್ಗೆ ಹೋಗೋದು, ಈ ಕಾನ್ಫಿಗ್ಗೆ ಹೋಗೋದು, ಆಯಿತಾ. ಈ ಕಾನ್ಫಿಗ್ ಹೋಗ್ತಾ ಇದೆ ಅಂತಂದರೆ, ಈ ಕಾನ್ಫಿಗಲ್ಲಿ ಏನಿದೆ, ಕ್ಯಾಟ್ ಆಫ್ ಕಾನ್ಫಿಗ್. ಇಫ್ ಯು ಸಿ ಮೈ ಕಾನ್ಫಿಗ್, ಇಲ್ಲಿ ನಿಮಗೆ ಕಮಾಂಡು, API ವರ್ಷನ್ನು, ಇಲ್ಲಿ ಕ್ಲಸ್ಟರು, ಅಟ್ ದ ಎಂಡ್ ನಿಮಗೆ ಕ್ಲಸ್ಟರ್ ಸರ್ಟಿಫಿಕೇಟ್ ಇದೆ. ಹಾಗಂದರೆ ಈ ಅಪ್ಲಿಕೇಶನ್ ಅಂದರೆ ಈ ಕ್ಯೂಬ್ CTL ಗೆಟ್ ಪಾಡ್ಸ್ ಅಂತ ಹಾಕಿದಾಗ ಈ ಅಥಾರಿಟಿ, ಈ ಸರ್ಟಿಫಿಕೇಟ್ ಅಥಾರಿಟಿ ಯೂಸ್ ಮಾಡಿಕೊಂಡು ಅದು ಆ್ಯಕ್ಸೆಸ್ ಮಾಡುತ್ತೆ, ರೈಟ್. ಸೊ ಈಗ ಒಂದು ಸರ್ವಿಸ್ ಅಕೌಂಟ್ ಇದೆ ಅಂತ ಹೇಳಿದ್ರೆ, ಲೆಟ್ಸ್ ಎ ದಿಸ್ ಈಸ್ ಮೈ ಎಸೆ, ಆಯಿತಾ. ಇದು ನನ್ನ ಪಾಡ್ ಅಂತಂದರೆ ಸರ್ವಿಸ್ ಅಕೌಂಟ್ ಬೈ ಡಿಫಾಲ್ಟಾಗಿ ಬೈಂಡ್ ಆಗುತ್ತೆ. ಇಲ್ಲ ನಿಮಗೆ ಓನ್ ಅಕೌಂಟ್ ಬೇಕು ಅಂತ ಹೇಳಿದ್ರೆ, ಎಸ್ ಯು ಕ್ಯಾನ್ ಕ್ರಿಯೇಟ್ ದ್ಯಾಟ್ ಆ್ಯಸ್ ವೆಲ್, ಆಯಿತಾ. ಇದು ಬೈಂಡ್ ಆಗುತ್ತೆ. ಇವಾಗ ಹೆಂಗೆ ಬೈಂಡ್ ಆಗುತ್ತೆ, ಎಲ್ಲಿ ಟೋಕನ್ ಇರುತ್ತೆ, ಹೆಂಗೆ ಕನೆಕ್ಟಿವಿಟಿ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ ಆಗಿ ತೋರಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ವಾಟ್ ಐ ವಿಲ್ ಡು ಅಂತ ಹೇಳಿದ್ರೆ, 1 ಸೆಕೆಂಡ್ ಇರಿ, ವಾಟ್ ಐ ಕ್ಯಾನ್ ಡು ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ, ಕಮಾಂಡ್ ನಾವು ಕ್ಯೂಬ್ CTL ಗೆಟ್ ಪಾಡ್ಸ್. ಸೊ ಗೆಟ್ ಪಾಡ್ಸ್ ಅಂತ ಬಂದಾಗ ನನ್ನ ಹತ್ರ 2 ಪಾಡ್ ಇದೆ. ಈಗ ಈ ಪಾಡ್ ಒಳಗಡೆ ಹೋಗೋಣ. ಸೊ ಕ್ಯೂಬ್ CTL ಗೆಟ್ ಪಾಡ್, ಸಾರಿ exec -it ಪಾಡ್, ಯಾವ ಪಾಡ್ ನೇಮು, ಈ ಪಾಡ್ ನೇಮು, ಆಯಿತಾ. ಇಲ್ಲಿ -ಸ್ಪೇಸ್ ಬ್ಯಾಶ್ ಅಂತ. ಸೊ ಈಗ ಓಕೆ, ಸೊ ಬೇಸಿಕಲಿ ಇದನ್ನು ಪ್ಯೂರ್ ಕೊಡಬಾರ್ದು, ಡೈರೆಕ್ಟಾಗಿ ಕೊಡಬೇಕು. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬೇಸಿಕಲಿ ಇನ್ಸೈಡ್ ಮೈ ಪಾಡ್. ಸೊ ಇನ್ಸೈಡ್ ಮೈ ಪಾಡ್ ಅಂತ ಹೋಗಿದ್ದೀವಿ, ರೈಟ್ ಅಲ್ವಾ. 1 ಸೆಕೆಂಡ್, ಇನ್ಸೈಡ್ ಮೈ ಪಾಡ್ ಇಲ್ಲೇನೂ ಇಲ್ಲ. ನಾನೇನು ಮಾಡ್ತೀನಿ, ನಾರ್ಮಲಾಗಿ ಯಾವುದೇ ಪಾಡ್ನ ನೀವು ಕ್ರಿಯೇಟ್ ಮಾಡಿದ್ರು ಕೂಡ ಒಂದು ಡಿಫಾಲ್ಟ್ ಪಾತ್ ಅನ್ನೋದು ಒಂದು ಜನ್ರೇಟ್ ಆಗುತ್ತೆ. ಆ ಪಾತ್ ಏನಪ್ಪ ಅಂದರೆ ವಾರ್ ರನ್ ಸೀಕ್ರೆಟ್ಸ್ kubernetes.io ಸರ್ವಿಸ್ ಅಕೌಂಟ್ಸ್ ಅಂತ. ಈ ಫೋಲ್ಡರ್ಗೆ ಹೋದರೆ ಮಾಡಿದ್ರೆ ಇಲ್ಲಿ ಒಂದು ಸರ್ಟಿಫಿಕೇಟ್, ಒಂದು ನೇಮ್ ಸ್ಪೇಸ್, ಒಂದು ಟೋಕನ್ ಇರುತ್ತೆ. ಸೊ ಕ್ಯಾಟ್ ಆಫ್ ನೇಮ್ ಸ್ಪೇಸ್ ಅಂತ ನೋಡಿದ್ರೆ ನಿಮಗೆ ಡಿಫಾಲ್ಟ್ ನೇಮ್ ಸ್ಪೇಸ್ ಅಂದರೆ ಈ ಪರ್ಟಿಕ್ಯುಲರ್ ಪಾಡ್ ಅನ್ನೋದು ಡಿಫಾಲ್ಟ್ ನೇಮ್ ಸ್ಪೇಸಿಂದ ಕನೆಕ್ಟ್ ಆಗ್ತಾ ಇದೆ ಅಂತ. ಇವಾಗ ನನ್ನ ಡಿಫಾಲ್ಟ್ ಸರ್ವಿಸ್ ಅಕೌಂಟು ಈ ಟೋಕನ್ನಿಂದ ಕನೆಕ್ಟ್ ಆಗುತ್ತೆ. ಇವಾಗ ಕ್ಯಾಟ್ ಆಫ್ ಟೋಕನ್ ಅಂತ ಮಾಡಿ ದಿಸ್ ಈಸ್ ಮೈ ಟೋಕನ್, ಆಯಿತಾ. ದಿಸ್ ಈಸ್ ಮೈ ಟೋಕನ್. ಸೊ ಹಾಗಾದರೆ ನಾನೇನು ಮಾಡ್ತೀನಿ, ಜಸ್ಟ್ ಫಾರ್ ಅ ರೆಪ್ರೆಸೆಂಟೇಷನ್ ಈ ಟೋಕನನ್ನು ಒಂದು ವೇರಿಯೇಬಲಲ್ಲಿ ಸ್ಟೋರ್ ಮಾಡ್ತೀನಿ. ಏನಂತ ವೇರಿಯೇಬಲ್ ಸ್ಟೋರ್ ಮಾಡ್ತೀನಿ ಅಂತಂದರೆ, ಲೆಟ್ಸ್ ಎ ಟೋಕನ್ ಅಂತ ಹಾಕಿಬಿಟ್ಟು ಈಕ್ವಲ್ ಟು, ನಾನು ಇದನ್ನು ಪ್ಯಾರಾಂಥಸಿಸ್ ಯೂಸ್ ಮಾಡಿ ಲೆಟ್ಸ್ ಎ ಕ್ಯಾಟ್ ಆಫ್ ಟೋಕನ್ ಅಂತ ಹಾಕ್ತೀನಿ. ಸೊ ದಟ್ ಆ ಟೋಕನ್ ಅನ್ನೋದು ನನಗೆ ಇದರಲ್ಲಿ ಸ್ಟೋರ್ ಆಗಬೇಕು ಅಂತ. ಓಕೆ, ನಾವು ಎಕೋ ಡಾಲರ್ ಟೋಕನ್ ಅಂತ ಹಾಕ್ತೀನಿ. ನೋಡಿ, ದಿಸ್ ಈಸ್ ಐ ಆಮ್ ಗೆಟಿಂಗ್ ಮೈ ಟೋಕನ್. ಸೊ ಟೋಕನ್ನ ಸ್ಟೋರ್ ಮಾಡಿದ್ದೀನಿ. ಈಗ ಇಲ್ಲಿ ಹೋಗಿ ಕ್ಲಸ್ಟರ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ. ಸೊ ಕ್ಯೂಬ್ CTL ಕ್ಲಸ್ಟರ್ ಇನ್ಫೋ ಅಂತ ಕೊಟ್ಟರೆ, ಇದು ಕ್ಲಸ್ಟರ್ ಇನ್ಫೋ ಅಂತ ಕೊಟ್ಟರೆ ನನಗೆ ನನ್ನ ಕ್ಯುಬರ್ನೆಟಿಸ್ ಕಂಟ್ರೋಲ್ ಪ್ಲೇನ್ ರನ್ ಆಗ್ತಾ ಇರೋದು ಮತ್ತು ಕೋರ್ಡಿನಸ್ ಇವೆರಡೂ ಕೂಡ ಬರುತ್ತೆ. ಇದು ಆ್ಯಕ್ಚುಲಿ ಯಾವುದು, ಇದು ನನ್ನ EKS ಕ್ಲಸ್ಟರ್ನ ಒಂದು ಕಂಟ್ರೋಲ್ ಪ್ಲೇನ್ ಆಗಿರುತ್ತೆ. ಸೊ ಹಾಗಾದರೆ ಈ EKS ಕಂಟ್ರೋಲ್ ಪ್ಲೇನ್ ಆಗಿದೆ ಅಂತಂದರೆ ನಾನೇನು ಮಾಡ್ತೀನಿ, ಇದಕ್ಕೆ ಅಗೇನ್ಸ್ಟ್ ನಾನು ಕ್ವೇರಿ ಮಾಡಿದ್ರೆ ನನಗೆ ಐ ನೀಡ್ ಟು ಈ ಪಾಡಿಂದ ಆ್ಯಕ್ಸೆಸ್ ಮಾಡಬೇಕು ನಾನು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಸೊ ಫಾರ್ ದ್ಯಾಟ್ ಕರ್ಲ್ -h ಅಂತ ಹೆಡರ್ ಹಾಕ್ತಾ ಇದ್ದೀನಿ.
ಸಾರಿ -k -header. ನಾವು ಇದರಲ್ಲಿ ಆಥರೈಸೇಷನ್ನ ಆ್ಯಡ್ ಮಾಡೋಣ. ಸೊ ಓಕೆ, ಆಥರೈಸೇಷನ್. ಓಕೆ, ಆಥರೈಸೇಷನ್ ಇಲ್ಲಿ ಆ ಬೇರರ್ ಟೋಕನನ್ನು, ಸೊ BARER, ಓಕೆ, ಬೇರರ್ ಟೋಕನನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೇರರ್ ಟೋಕನ್ ಆ್ಯಡ್ ಮಾಡಿ ನಾನು ಇಲ್ಲಿ ಆ ಟೋಕನನ್ನು ಆ್ಯಡ್ ಮಾಡ್ತೀನಿ. ಅಂದರೆ ಈ ಟೋಕನ್, ಕಂಟ್ರೋಲ್ ಪ್ಲೇನ್ ಟೋಕನ್ ಏನಿದೆಯಲ್ಲ, ಈ ಟೋಕನನ್ನು ಆ್ಯಡ್ ಮಾಡಿ ನಾವು API ವರ್ಷನ್ ಏನಂತ ಹೇಳ್ತೀವಿ. API ವರ್ಷನ್ ಬಂದುಬಿಟ್ಟು V1 ತಾನೆ, ಪಾಡ್ನ API ವರ್ಷನ್ V1 ಅಲ್ವಾ, ಆ V1ಗೆ ನಾನು ಅಗೇನ್ಸ್ಟ್ ಕ್ವೇರಿ ಮಾಡಿದಾಗ ನನಗೆ ನೋಡಿ ನನ್ನ ಕಂಟೆಂಟ್ ಅಂದರೆ ಡಿಫಾಲ್ಟ್ ನೇಮ್ ಸ್ಪೇಸ್ಗೆ ಇಷ್ಟೆಲ್ಲ ಕೆಪಾಸಿಟಿ ಇದೆ ಒಂದು ಪಾಡ್ನ ಕ್ರಿಯೇಟ್ ಮಾಡೋಕ್ಕೆ, ಎಲ್ಲ ಎಂಡ್ ಟು ಎಂಡ್. ಅಂದರೆ ನಾನು -h ಅಂತ ಮಾಡಿ ಆಥರೈಸೇಷನ್ ಟೋಕನ್ ಬೇರರಲ್ಲಿ, ಅಂದರೆ ನಾನು ಆ್ಯಕ್ಚುಲಿ ಪಾಸ್ ಮಾಡ್ತಾ ಇದ್ದೀನಿ, ನನ್ನ ಟೋಕನ್ನ ಪಾಸ್ ಮಾಡಿ ನನ್ನ ಈ ಎಂಡ್ ಪಾಯಿಂಟ್ಗೆ ಟೋಕನ್ನ ಪಾಸ್ ಮಾಡಿದ್ರೆ ಈ API ರಿಸೋರ್ಸ್ ಲಿಸ್ಟಲ್ಲಿ ಇಟ್ ಬೈಂಡೆಡ್ ವಿತ್ ಮೈ ನೇಮ್ ಸ್ಪೇಸ್. ಇದರಲ್ಲಿ ಕ್ರಿಯೇಟ್ ವರ್ಬ್ ಪ್ರತಿಯೊಂದು ಕೂಡ ಆಗಿದೆ. ಅಂದರೆ ಸೊ ವಾಟ್ ಎವರ್ ದ ಸರ್ವಿಸ್ ಅಕೌಂಟ್ ಐ ಆಮ್ ಕ್ರಿಯೇಟೆಡ್, ಈ ಡಿಫಾಲ್ಟ್ ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಈ ಡಿಫಾಲ್ಟ್ ಸರ್ವಿಸ್ ಅಕೌಂಟು ಇಟ್ ಆ್ಯಸ್ ಅನ್ ಕೇಪಬಿಲಿಟಿ ಟು ಗೆಟ್, ಲಿಸ್ಟ್, ಕ್ರಿಯೇಟ್, ಡಿಲೀಟ್ ಎಲ್ಲನೂ ಕೂಡ. ಇದೆಲ್ಲ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತಂದರೆ ಇದೆಲ್ಲ ಕೂಡ ವಿತ್ ದ ಹೆಲ್ಪ್ ಆಫ್ ರೋಲ್ ಬ್ಯಾಕ್ ಅಥರೈಸೇಷನ್ ಮಾಡೋದ್ರಿಂದ ಇದು ಬರುತ್ತೆ. ನಾವು ರೋಲ್ ಬ್ಯಾಕ್ ಅಥರೈಸೇಷನ್ ಮಾಡೋದು ಯಾವಾಗ ಅಂತ ತೋರಿಸ್ತೇನೆ. ಬಟ್ ಫಾರ್ ನಾವು ಇದಕ್ಕೆ ಈ ಪರ್ಟಿಕ್ಯುಲರ್ ಡಿಫಾಲ್ಟ್ ಅಕೌಂಟ್ಗೆ ಇಷ್ಟೆಲ್ಲ ಕೆಪಾಸಿಟಿ ಇದೆ, ಇಷ್ಟೆಲ್ಲ ಕೂಡ ಮಾಡುತ್ತೆ ಅದು. ಡಿಫಾಲ್ಟ್ ಸರ್ವಿಸ್ ಅಕೌಂಟ್ ಕ್ಯಾನ್ ಕ್ರಿಯೇಟ್, ಕ್ಯಾನ್ ಡೆಸ್ಟ್ರಾಯ್ ದಿ ಪಾಡ್. ಓಕೆ, ನಾವು ಹಾಗಿದ್ರೆ ಫಾರ್ ಎಕ್ಸಾಂಪಲ್ ಹಂಗಂತ ನಾನು ಇದೇ ಕಲ್ಲಲ್ಲಿ ಇನ್ಸ್ಟೆಡ್ ಆಫ್ ಈ ಟೋಕನ್ ಇದೆಯಲ್ಲ, ಈ ಟೋಕನ್ ಬದಲಿಗೆ ನಾನು ಬೇರೆ ಟೋಕನ್ ಹಾಕ್ತೀನಿ. ವರ್ಕ್ ಆಗುತ್ತಾ ನೋಡಿ, ನಾನಿಲ್ಲಿ ABCD ಅಂತ ಹಾಕ್ತೀನಿ. ನಾನು ಟೋಕನ್ನ ಡೈರೆಕ್ಟಾಗಿ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ನಾವು ಎಂಟರ್ ನೋಡಿ, ಇದೇನು ಹೇಳುತ್ತೆ, ಅನ್ಅಥರೈಸ್ಡ್. ಅಂದರೆ ಆ ಟೋಕನ್ ಇಂದನೇ ಇದು ಇಟ್ ವಿಲ್ ಟ್ರೈ ಟು ಆಕ್ಸೆಸ್ ಇಟ್ ಅಂತ. ಆಯ್ತಾ? ಸೊ ಅದನ್ನೆಲ್ಲ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ನಾವು ರೋಲ್ಸ್ ಆದಮೇಲೆ ರೋಲ್ ಬ್ಯಾಕ್, ಆರ್ ಬ್ಯಾಕ್ ಮತ್ತು ರೋಲ್ ಬೈಂಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆಲ್ಲ, ಅಲ್ಲಿ ನಿಮಗೆ ಈ ರೋಲ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು, ಈ ಸರ್ವಿಸ್ ಅಕೌಂಟ್ಗೆ ಹೆಂಗೆ ಅಟ್ಯಾಚ್ ಮಾಡೋದು ಅನ್ನೋದು ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ರೈಟ್? ಸೊ ಈಗ ಫಾರ್ ನೌ, ಸೊ ನಿಮಗೆ ಒಂದು ಐಡಿಯಾ ಬಂತಲ್ಲ ಹೇಗೆ ನಾನು ರೋಲ್ಸ್ನ ಕ್ರಿಯೇಟ್ ಮಾಡಬೇಕು ಆ್ಯಂಡ್ ಆಲ್ಸೋ ಹೇಗೆ ನಾನು ಅಥರೈಸೇಷನ್ ಅಂದರೆ ಲೈಕ್ ಹೇಗೆ ಟೋಕನ್ ಜನ್ರೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಹಾಗಿದ್ರೆ ನಾವೇನು ಮಾಡೋಣ ಅಂದರೆ ಒಂದು ಕಸ್ಟಮ್ ಸರ್ವಿಸ್ ಅಕೌಂಟ್ನ ಕ್ರಿಯೇಟ್ ಮಾಡೋಣ. ಓಕೆ, ಲೆಟ್ಸ್ ಗೋ ಬ್ಯಾಕ್ ಇಲ್ಲಿ kubectl. ಓಕೆ, kubectl ನಾರ್ಮಲಾಗಿ ಹೆಂಗೆ ಸರ್ವಿಸ್ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಕ್ರಿಯೇಟ್ ಎಸ್ಸೆ. ಏನು ಎಸ್ಸೆ? ಫಾರ್ ಎಕ್ಸಾಂಪಲ್ ನಾನು ITK ಎಸ್ಸೆ ಅಂತ ಹೇಳ್ತೀನಿ. ITK ಅಂದರೆ IT ಕನ್ನಡಿಗರು ಎಸ್ಸೆ ಅಂತ ಹಾಕ್ತಾ ಇದ್ದೀನಿ. ಈ ITK ಎಸ್ಸೆ ಕ್ರಿಯೇಟ್ ಮಾಡಿದೆ. ಸೊ ಇವಾಗ ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ನಾನು. ನಾವು kubectl ಗೆಟ್ ಎಸ್ಸೆ ಅಂತ ಹಾಕಿದ್ರೆ ನನಗೆ ಈ ಎಸ್ಸೆ ಅನ್ನೋದು ಕ್ರಿಯೇಟ್ ಆಯಿತು. ಈಗ ನಾನು ಪಾಡ್ ಕ್ರಿಯೇಟ್ ಮಾಡೋದು, ಇಫ್ ಐ ಸೇ kubectl ರನ್ ಪಾಡ್ ಅಲ್ಲ, ಈಗ ರನ್ ಪಾಡ್, ಲೆಟ್ಸ್ ಸೇ ಈ ರನ್ ಪಾಡ್ -image is equal to nginx ಅಂತ ಕೊಟ್ಟು ಇಲ್ಲಿ ಏನಾದರೂ ನಾನು ಈ ಪಾಡಿಗೆ ಲೆಟ್ಸ್ ಸೇ ಟೆಸ್ಟ್ ಪಾಡ್ ಅಂತ ಕೊಟ್ಟರೆ ಇದು ನಾನು ಏನೂ ಸ್ಪೆಸಿಫೈ ಮಾಡ್ತಾ ಇಲ್ಲ ಇಲ್ಲಿ. ಬೈ ಡಿಫಾಲ್ಟ್ ಇದು ಡಿಫಾಲ್ಟ್ ಸರ್ವಿಸ್ ಅಕೌಂಟ್ಗೆ ಹೊರಟೋಗ್ಬಿಡುತ್ತೆ. ಸೊ ಅದರಿಂದ ನಾವೇನು ಮಾಡಬೇಕು, ಈ ಸರ್ವಿಸ್ ಅಕೌಂಟ್ ಇರುತ್ತಲ್ಲ ಇದನ್ನು ನೀವೇನು ಮಾಡಬೇಕು ಅಂದರೆ ಯು ಶುಡ್ ಅಪೆಂಡ್ ಇಟ್ ಟು ಡ್ರೈ ರನ್ is equal to client ಅಂತ ಹೇಳಿಬಿಟ್ಟು -o.yaml ಅಂತ ಹಾಕಿ. ಸೊ ದಿಸ್ ಇಸ್ ಯುವರ್ ಪಾಡ್. ಈ ಪಾಡ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಗೋ ಬ್ಯಾಕ್ ಟು ಆರ್ ವಿಷುವಲ್ ಸ್ಟುಡಿಯೋ ಕೋಡ್. ಓಕೆ, ಇಲ್ಲಿಗೆ ಹೋಗೋಣ. ಓಕೆ, ಇಲ್ಲಿಗೆ ಹೋದರೆ ಎಕ್ಸಾಂಪಲ್ಸಿಗೆ ಹೋದರೆ ಇಲ್ಲಿ ಒಂದು ಪಾಡ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಪಾಡ್ essay.yaml ಅಂತ ನಾವು ಇಲ್ಲಿ ಅದನ್ನು ಪೇಸ್ಟ್ ಮಾಡ್ತೀನಿ. ನನಗೆ ಇದೇನು ಬೇಕಾಗಿಲ್ಲ. ಫಾರ್ ನಾವು ಕ್ರಿಯೇಟೆಡ್. ನಾವು ಇಲ್ಲಿ ನೋಡಿ ಬೈ ಸರ್ವಿಸ್ ಅಕೌಂಟ್ ಕಂಟೈನರ್ಸ್ ಆದಮೇಲೆ ಅಥವಾ ಇಲ್ಲೇ ಆ್ಯಡ್ ಮಾಡ್ಕೋಬೋದು. ತೆಗೀರಿ ಇಲ್ಲಿಗೆ. ಸೊ ಸ್ಪೆಕ್ ಇದರಲ್ಲೇ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸರ್ವಿಸ್ ಅಕೌಂಟ್ ಡಿಫಾಲ್ಟ್ ಅಂತ ಹಾಕ್ತಾ ಇದ್ದೀನಿ. ಬಟ್ ನಮ್ಮ ಸರ್ವಿಸ್ ಅಕೌಂಟ್ ಬಂದುಬಿಟ್ಟು ITK ಎಸ್ಸೆ. ITKಗೆ ಹೋಗ್ಬಿಟ್ಟು ಈ ITK ಆ್ಯಡ್ ಮಾಡಿ ಸೇವ್ ಮಾಡ್ತೀನಿ. ಈಗ ಈ ಪಾಡ್ ಇಲ್ಲಿದೆ ಅಂತ ಕಾಲ್ ಮಾಡ್ತೀನಿ. ಸೊ ಕಾಪಿ ಪಾತ್, ಓಕೆ, ಎಕ್ಸಾಂಪಲ್ಸ್. ಓಕೆ, ಇಲ್ಲಿದೆ. ಸೊ ಇವಾಗ kubectl ಗೆಟ್ ಪಾಡ್ಸ್ ಅಂತ ಕೊಡ್ತೀನಿ.
ಆ್ಯಂಡ್ ಆಲ್ಸೋ ಈಗ ಫಾರ್ ಎಕ್ಸಾಂಪಲ್ ಗೆಟ್ ಪಾಡ್ಸ, ಇದನ್ನು ಡಿಸ್ಕ್ರೈಬ್ ಮಾಡಿ ಈ ಪಾಡ್ನ kubectl ಡಿಸ್ಕ್ರೈಬ್ ಪಾಡ್. ನಾನು ಈ ಪಾಡ್ನ ಡಿಸ್ಕ್ರೈಬ್ ಮಾಡಿದ್ರೆ ಇಲ್ಲಿ ನೋಡಿ ಎಸ್ಸೆ ಅಂತ ಬಂದಾಗ ನೋಡಿ ಇಲ್ಲಿ ಸರ್ವಿಸ್ ಅಕೌಂಟ್ ಡಿಫಾಲ್ಟ್ ಇದೆ. ಈಗ ನಾನು ಈ ಪಾಡ್ನ ಡಿಪ್ಲಾಯ್ ಮಾಡ್ತೀನಿ. ಸೊ ಏನಂತ ಒಂದು ನಿಮಿಷ, kubectl ಅಪ್ಲೈ -f ಪಾಡ್ ವಿತ್ essay.yaml. ಸೊ ಪಾಡ್ ಕ್ರಿಯೇಟ್ ಆಯಿತು. ಇವಾಗ kubectl ಗೆಟ್ ಪಾಡ್ಸ್ ಅಂತ ಕೊಡ್ತಿದ್ದೀನಿ. ಗೆಟ್ ಪಾಡ್ಸ್ ಅಂತ ಕೊಟ್ಟರೆ ಸೊ ಪಾಡ್ ಕ್ರಿಯೇಟ್ ಆಯಿತು. ಐ ಥಿಂಕ್ ಕ್ರ್ಯಾಶ್ಲು ಬ್ಯಾಕಪ್ ಆಗ್ತಿದೆ. ಓಕೆ. ಸೊ ಒಂದು ನಿಮಿಷ, ವಾಟ್ ಈಸ್ ದಿಸ್? ಇಲ್ಲಿ ಆ್ಯಕ್ಚುಲಿ ನೇಮ್ ಬಂದುಬಿಟ್ಟು ಲೆಟ್ಸ್ ಎ ಟೆಸ್ಟ್ ಪಾಡ್ ವಿತ್ essay ಅಂತ ಹಾಕ್ತಿದ್ದೀನಿ. ಸೊ ಇಲ್ಲಿ ಲೇಬಲ್ ಕೂಡ ಚೇಂಜ್ ಮಾಡ್ತಿದ್ದೀನಿ. ಲೇಬಲ್ ಕೂಡ ಚೇಂಜ್ ಮಾಡಿ nginx ಕಂಟೈನರ್ ಆರ್ಗ್ಯುಮೆಂಟ್ಸ್ ಬೇಡ ನನಗೆ. ಸೇವ್ ಇಟ್ ITKSA ನಾವು. ಈಗ ಪಾಡ್ನ ಡಿಪ್ಲಾಯ್ ಮಾಡೋಣ. kubectl ಅಪ್ಲೈ -f pod.essay.yaml. ಸೊ ಅಪ್ಲೈ ಮಾಡಿದ್ದೆ ಅನ್ಸ್ಟ್ರಕ್ಚರ್ಡ್ v1 ಕಂಟೈನರ್ ಟೈಪ್ಸ್ ಬೇಕು. ಸೊ ಇಲ್ಲಿ ಕಂಟೈನರ್ಸ್ ಓಕೆ. ಕ್ವಿಕ್ ಫಿಕ್ಸ್ ಏನು ಹೇಳುತ್ತೆ? ಓಕೆ, ಟೆಸ್ಟ್ ಪಾಡ್ essay. ಓಕೆ, ಉಲ್ಟಾ ಆಗ್ತಾ ಇದೆ. ಓಕೆ, ಬೇಡಿ. ಸೊ ಕೀಪ್ ಇಟ್ ನಾವು. ಸೇವ್ ಇಟ್ ಈಗ. ಓಕೆ, ಸೇವ್ ಮಾಡಿದ್ನಾ? ಅದಾದಮೇಲೆ ಇಲ್ಲಿ ಅಪ್ಲೈ ಮಾಡಿ. ಓಕೆ, ಕ್ರಿಯೇಟೆಡ್. ಈಗ ಗೆಟ್ ಪಾಡ್ಸ್ ಅಂತ ಮಾಡಿ. ಸೊ ಪಾಡ್ ಇಸ್ ರನ್ನಿಂಗ್, ಟೆಸ್ಟ್ ಪಾಡ್. ಈಗ ನಾನು ಅದಕ್ಕೂ ಮುಂಚೆ kubectl ಡಿಲೀಟ್ ಪಾಡ್, ನಾನು ಇದನ್ನು ಈ ಪಾಡ್ನ ಡಿಲೀಟ್ ಮಾಡ್ತೀನಿ. ಓಕೆ, ನಾ ಗೆಟ್ ಪಾಡ್ಸ್. ಸೊ ನನ್ನ ಟೆಸ್ಟ್ ಪಾಡ್ ಅನ್ನೋದು ಕ್ರಿಯೇಟ್ ಆಯಿತು. ಇವಾಗ kubectl ಡಿಸ್ಕ್ರೈಬ್ ಪಾಡ್, ಏನು ಪಾಡ್ ನೇಮು? ಟೆಸ್ಟ್ ಪಾಡ್ essay. ಈಗ ಟೆಸ್ಟ್ ಪಾಡ್ನ ಡಿಸ್ಕ್ರೈಬ್ ಮಾಡಿದ್ರೆ ಇಲ್ಲಿ ನೋಡಿ ನಿಮಗೆ ITKSAಗೆ ಬೈಂಡ್ ಆಗಿದೆ. ರೈಟ್. ಸೊ ದಿಸ್ ಈಸ್ ಹೌ ನಾರ್ಮಲಿ ವೆನ್ ಎವರ್ ಯು ಕ್ರಿಯೇಟ್ ಅ ಪಾಡ್, ಹೇಗೆ ಸರ್ವಿಸ್ ಅಕೌಂಟ್ಸ್ನ ಚೇಂಜ್ ಮಾಡೋದು ಅಂದರೆ ದಿಸ್ ಈಸ್ ಹೌ ಯು ಕ್ಯಾನ್ ಚೇಂಜ್. ಅದೇ ರೀತಿ ನಾವು ಸರ್ವಿಸ್ ಅಕೌಂಟ್ ಒಂದು ನೇಮ್ ಸ್ಪೇಸ್ನ ಕ್ರಿಯೇಟ್ ಮಾಡಿ ಆ ನೇಮ್ ಸ್ಪೇಸ್ನ ರೋಲ್ಸ್ ಮತ್ತು ರೋಲ್ ಬೈಂಡಿಂಗ್ ಯೂಸ್ ಮಾಡಿ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇನ್ ಜನರಲ್ ಆಗಿ ಒಂದು ಸರ್ವಿಸ್ ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ದಿಸ್ ಇಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಸರ್ವಿಸ್ ಅಕೌಂಟ್ಸ್. ಆ್ಯಂಡ್ ಅದೇ ಥರ ಆ ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ಹೇಗೆ ಅಸೈನ್ ಮಾಡೋದು ಅದನ್ನು ಕೂಡ ತೋರಿಸಿದ್ದೀನಿ. ಓಕೆ, ಇಷ್ಟು ಈ ಸೆಷನ್ಗೆ. ಓಕೆ, ಸೊ ಇಲ್ಲಿ ನಾನು ಏನು ಹೇಳಿದೆ, ಮೋರ್ ಆಫ್ ಲೈಕ್ ನನ್ನ ಸರ್ವಿಸ್ ಅಕೌಂಟ್ಸ್ನ ಹೇಗೆ ಕ್ರಿಯೇಟ್ ಮಾಡೋದು, ನೇಮ್ ಸ್ಪೇಸ್ ಹೇಗೆ ಕ್ರಿಯೇಟ್ ಮಾಡೋದು, ಹೇಗೆ ಸರ್ವಿಸ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ, ಡಿಫಾಲ್ಟ್ ಸರ್ವಿಸ್ ಅಕೌಂಟ್ ಹೆಂಗಿರುತ್ತೆ, ಆ್ಯಂಡ್ ಸರ್ವಿಸ್ ಅಕೌಂಟ್ನ ಒಂದು ಈಗ ಫಾರ್ ಎಕ್ಸಾಂಪಲ್ ಡಿಫಾಲ್ಟ್ ಅಕೌಂಟ್ ಅಂದರೆ ಅದು ಹೇಗೆ ಕಮ್ಯುನಿಕೇಷನ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ತೋರಿಸಿದ್ದೀನಿ. ಈಗ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ಇನ್ನೂ ಇನ್ ಡೆಪ್ತ್ ಆಗಿ ವಿಲ್ ಗೋ ವಿತ್ ರೋಲ್ ಬ್ಯಾಕ್, ಈ RBAC ಕಾನ್ಸೆಪ್ಟ್ಸು ಮತ್ತು ರೋಲ್ ಬೈಂಡಿಂಗ್ ಹೆಂಗೆ ಮಾಡೋದು, ಆ್ಯಂಡ್ HPA VPA ಇವೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಅದ್ರ ಬಗ್ಗೆ ನಾವು 1 by 1 ನಾವು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನಾದರೂ ಕ್ವಶನ್ಸ್, ಕಮೆಂಟ್ಸ್ ಅಥವಾ ಇಂಪ್ರೂವೈಸೇಷನ್ಸ್ ಇದ್ದರೆ ದಯವಿಟ್ಟು ತಿಳಿಸಿ, ಅದನ್ನ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಷ್ಟು. ಥ್ಯಾಂಕ್ ಯು ಸೊ ಮಚ್.